ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗಾಗಿ ದೇಶದಾದ್ಯಂತ ಹೋರಾಟದ ಎಚ್ಚರಿಕೆ. ರೈತ ಪರ ಎಂದು ಹೇಳಿದ ಸರ್ಕಾರಗಳು ರೈತರ ಕಣ್ಣಿಗೆ ಮಣ್ಣೆರಚುವ ಕಾರ್ಯ ಮಾಡ್ತಾ ಇವೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅಸಮಾಧಾನ. ತಾಲೂಕು ಕಚೇರಿಯ ಆಹಾರ ಶಿರಸ್ತೆದಾರ ಅನಿಲ್ ಕುಮಾರ್ ಮೇಲೆ ಚಾಕು ಇರಿತ, ಎಡಗೈ ರಟ್ಟೆಗೆ ಗಂಭೀರ ಗಾಯ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ 4 ಗಂಟೆಯೊಳಗಾಗಿ ಆರೋಪಿಗಳ ಪತ್ತೆ. ಎಸ್ಪಿ ಪ್ರದೀಪ್ ಗುಂಟೆ. ಜನಸಂಖ್ಯೆ ಸಮಸ್ಯೆ ದೇಶದ ಅಭಿವೃದ್ಧಿಗೆ ಮಾರಕ. ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಕರ್ತವ್ಯ. ವಿಶ್ವ ಜನಸಂಖ್ಯೆ ದಿನಾಚರಣೆ 2024ರ ಜನಸಂಖ್ಯಾ ಜಾಗೃತಿ ಜಾಥಾ ಈ ಒಂದು ಕಾರ್ಯಕ್ರಮದಲ್ಲಿ ಧ್ಯಾನೇಶ್ವರ್ ನಿರ್ಗುಡೆ ಅಭಿಮತ. ವಾರ್ತೆಗಳ ವಿವರ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಎಂಎಸ್ಪಿ ಖಾತ್ರಿ ಕಾನೂನು ಜಾರಿಗೆ ತರಲು ಸಮಿತಿಯನ್ನು ರಚಿಸಿ 2 ವರ್ಷಗಳಾದರೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಬಗ್ಗೆ ವಿರೋಧ ಪಕ್ಷಗಳ ಒಂದು ಸಂಸದರು ಸಂಸತ್ತಿನಲ್ಲಿ ಖಾಸಗಿ ಮಸೂದೆ ಮಂಡಿಸುವಂತೆ ದೇಶದಾದ್ಯಂತ ರೈತ ಸಂಘಟನೆಗಳು 8-9ನೇ ತಾರೀಕು ಮನವಿ ಪತ್ರವನ್ನು ನೀಡಿ ಒತ್ತಾಯಿಸಲಾಗಿದೆ. ಮುಂದಿನ ಹೋರಾಟ ದೇಶದಾದ್ಯಂತ ತೀವ್ರಗೊಳಿಸಲು 22ರಂದು ದೆಹಲಿಯಲ್ಲಿ ರಾಷ್ಟ್ರೀಯ ರೈತ ಮುಖಂಡರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ದಕ್ಷಿಣ ಭಾರತ ಸಂಚಾಲಕ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸಕ್ಕರೆ ಕಾರ್ಖಾನೆಗಳು ಇಳುವರಿ ತೋರಿಸುವಲ್ಲಿ, ತೂಕದಲ್ಲಿ, ಉಪ ಉತ್ಪನ್ನಗಳ ಲಾಭ ಹಂಚಿಕೆಯಲ್ಲಿ ಮೋಸ ಮಾಡ್ತಾ ಇವೆ, ರೈತರನ್ನ ವಂಚನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಸುದ್ದಿಗೋಷ್ಠಿಯಲ್ಲಿ ಕುರುಬೂರು ಶಾಂತಕುಮಾರ್ ಅವರು ಹೇಳಿದರು. ಕಬ್ಬು ಬೆಳೆಗಾರರ ಹಣ ಸಕ್ಕರೆ ಕಾರ್ಖಾನೆಗಳು ಪಾವತಿಸದೆ ರೈತರನ್ನ ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ. ರೈತರ ಹಣ ನೀಡದ ರೈತರನ್ನ ವಂಚಿಸುವಂಥ ಕಾರ್ಖಾನೆಗಳ ರಹದಾರಿ ಅಮಾನತು ಮಾಡಬೇಕು. ಕಬ್ಬು ಪ್ರದೇಶ ಉತ್ಪಾದನೆ ಕಡಿಮೆ ಇರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಪೈಪೋಟಿಯಲ್ಲಿ ಕಬ್ಬು ಖರೀದಿಸಲು ಮುಂದಾಗ್ತಾ ಇವೆ. ರೈತರು ಜಾಗೃತರಾಗಿ ಆರ್ಪಿ ದರಕ್ಕಿಂತ ಹೆಚ್ಚು ಬೆಲೆ ನೀಡುವಂಥ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಬೇಕು. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಕಾರ್ಖಾನೆಗಳು ಹೊಸದಾಗಿ ಕಬ್ಬು ಹಾಕುವಂಥ ರೈತರಿಗೆ ಕಬ್ಬಿನ ಬೀಜಕ್ಕಾಗಿ 8,000 ಪ್ರೋತ್ಸಾಹ ಧನ ನೀಡ್ತಾ ಇದ್ದಾರೆ. ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ಭರಿಸ್ತಾ ಇದ್ದಾರೆ ಎನ್ನುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕಬ್ಬಿನ FRP ದರವನ್ನು ರೈತರ ಹೊಲದಲ್ಲಿನ ದರ ಎಂದು ನಿಗದಿ ಮಾಡಲು ಮುಂದಾಗಬೇಕು ಎಂದು ಹೇಳಿದರು. ಕಾಡಂಚಿನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿದ್ದು ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ತೋರ್ತಾ ಇದೆ. ಈ ಬಗ್ಗೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕೂಡಲೇ ರಾಜ್ಯ ಮಟ್ಟದಲ್ಲಿ ರೈತ ಮುಖಂಡರು, ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆಯನ್ನು ನಡೆಸಿ ಸಮಸ್ಯೆಯನ್ನು ಅರಿತುಕೊಂಡು ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ವಿಮೆ ಕಟ್ಟಿರುವಂತಹ ರೈತರಿಗೆ ಪರಿಹಾರದ ಹಣ ನ್ಯಾಯಕ್ಕಾಗಿ ಒಂದು ನ್ಯಾಯಯುತವಾಗಿ ಬರ್ತಾ ಇಲ್ಲ. ವಿಮಾ ಕಂಪನಿಗಳು ರೈತರ ಕಣ್ಣಿಗೆ ಮಣ್ಣೆರಸ್ತಾ ಇದ್ದಾರೆ. ನಕಲಿ ಬಿತ್ತನೆ ಬೀಜ, ನಕಲಿ ಗೊಬ್ಬರ, ನಕಲಿ ಕೀಟನಾಶಕ ಮಾರಾಟಕ್ಕೆ ತಡೆ ಹಾಕಲು ಕಠಿಣ ಕಾನೂನು ಜಾರಿಗೆ ತರಬೇಕು ಎಂದು ಹೇಳಿದರು. ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ರೈತರಿಗೆ ವರ್ಷಕ್ಕೆ ಗೊಬ್ಬರ, ಬಿತ್ತನೆ ಬೀಜ ಖರೀದಿಸಲು ಎಕರೆಗೆ 15,000 ಪ್ರೋತ್ಸಾಹಧನ ನೀಡುತ್ತಾ ಇದೆ. ರಾಜ್ಯದಲ್ಲಿ ಬರಗಾಲದ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಕೂಡ 6,000 ನೀಡಲು ಮುಂದಾಗಬೇಕು. ಕೃಷಿ ಸಾಲ ನೀತಿ ಬದಲಾಗಬೇಕು. ರೈತನ ಭೂಮಿ ಮೌಲ್ಯಕ್ಕೆ ಅನುಗುಣವಾಗಿ 75% ಸಾಲ ನೀಡುವ ಯೋಜನೆ ಜಾರಿಗೆ ತರಬೇಕು ಎಂದು ಅವರು ಹೇಳಿದರು. ಮತ್ತು ಕಾಡು ಪ್ರಾಣಿಗಳ ಅವಳಿ ತುಂಬ ಮಿತಿಮೀರಿದೆ. ಹಳ್ಳಿಗಳಲ್ಲಿ ಬೆಳೆದಂಥ ಬೆಳೆಗಳನ್ನು ಪ್ರಾಣಿಗಳು ನಾಶ ಮಾಡ್ತಾ ಇದೆ. ಮೊದಲು ಬರೀ ಆನೆಗಳ ಅವಳಿ ಆಯ್ತಾ ಇತ್ತು. ಈಗ ಚಿರತೆಗಳ ಅವಳಿ, ಹಂದಿಗಳ ಅವಳಿ, ಜಿಂಕೆಗಳ ಅವಳಿ, ಈ ರೀತಿ ಎಲ್ಲ ಪ್ರಾಣಿಗಳು ರೈತನ ಬೆಳೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಭಾಳಷ್ಟು ರೈತರ ಪ್ರಾಣ ಹಾನಿ ಆಗ್ತಾ ಇದೆ. ಸರ್ಕಾರ ಕೇವಲ ಪರಿಹಾರ ಕೊಟ್ಟರೆ, ಮಾನವನ ದೇಹ ಆದರೆ ಸತ್ತೋದ್ರೆ ಅದಕ್ಕೆ ಪರಿಹಾರ ಕೊಟ್ಟರೆ ಸಾಧ್ಯತೆ ಆಗಲ್ಲ, ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ಅರಣ್ಯ ಸಚಿವರು ತಕ್ಷಣವೇ ರಾಜ್ಯ ಮಟ್ಟದಲ್ಲಿ ಕಾಡಂಚಿನ ಪ್ರದೇಶದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪನೆ ಮಾಡಲಿಕ್ಕೆ ತುರ್ತಾಗಿ ರಾಜ್ಯ ಮಟ್ಟದಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆಯನ್ನು ಕರೆದು ಯಾವ್ಯಾವ ಸಮಸ್ಯೆಗಳಿದೆ, ಏನು ಪರಿಹಾರ ಮಾಡ್ಬೋದು, ಸರ್ಕಾರದಲ್ಲಿ ಇದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ಏನು ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನುವಂಥ ದಿಕ್ಕಿನಲ್ಲಿ ಚರ್ಚೆಯನ್ನು ಮಾಡಬೇಕು. ತುರ್ತಾಗಿ ಅರಣ್ಯ ಸಚಿವರು ಈ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ರೈತರ ಬಿತ್ತನೆ ಬೀಜ, ಗೊಬ್ಬರ ಖರೀದಿ ಮಾಡಲಿಕ್ಕೆ ಎಕರೆಗೆ 15,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ರೈತರ ಪರ ಅಂತ ಹೇಳ್ತಾ ಇದ್ದಾರೆ. 224 ತಾಲೂಕು ಬರಗಾಲ ಮಾಡಿದ್ರು. ಬರಗಾಲ ಘೋಷಣೆ ಮಾಡಿದಂಥ ರೈತರಿಗೆ 25%ನಷ್ಟು ಹಣ ರೈತರಿಗೆ ಕೊಟ್ಟಿಲ್ಲ. 70 ಲಕ್ಷ ರೈತರ ಪೈಕಿ 14 ಲಕ್ಷ ರೈತರಿಗೆ ಮಾತ್ರ 4,000, 3,000 ಪರಿಹಾರ ಬಂದಿದೆ. ಇದು ನಿಜವಾಗ್ಲೂ ಕೂಡ ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ.
ಯಾವುದೇ ಸರ್ಕಾರ ಆಗಲಿ ರೈತ ವಿರೋಧಿ ಸರ್ಕಾರಗಳನ್ನು ನಾವು ಟೀಕೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ಈ ಕೆಲಸವನ್ನು ಮಾಡಿ ನೋಡಿ, ಆ ಪಕ್ಕದ ತೆಲಂಗಾಣದಲ್ಲಿ 15,000 ಕೊಡ್ತಾ ಇದ್ದಾರೆ. ಇವರು ರೈತರು ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ 4,000 ರೂಪಾಯಿ ಕಿಸಾನ್ ಸಮ್ಮಾನ ಯೋಜನೆ ಹಣವನ್ನು ನಿಲ್ಲಿಸಿದ್ದಾರೆ. ರೈತರ ಹಾಲು ಉತ್ಪಾದಕ ರೈತರಿಗೆ 36 ಲಕ್ಷ ರೈತರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅವರಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾಯಿದ್ರು. ಆದರೆ ಈ ಸರ್ಕಾರ ಅದನ್ನು ಕೂಡ 8 ತಿಂಗಳಿಂದ 800 ಕೋಟಿ ಕೊಟ್ಟಿಲ್ಲ. ನಾವು ರೈತರ ಪರ ಅಂತ ಹೇಳ್ತಾರೆ. ಈ ರೀತಿ ರೈತರ ಮೇಲೆ ಗದಪ್ರಹಾರ ಮಾಡುವಂಥದ್ದನ್ನು ಬಿಡಬೇಕು. ತಕ್ಷಣವೇ ರೈತರ ಇಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೇವೆ. ಏನು ಬೆಳೆ ವಿಮೆ ನೀತಿ ಇರ್ಬೋದು, ರೈತರ ಕೃಷಿ ಸಾಲ ನೀತಿ ಇರ್ಬೋದು, ಇವೆಲ್ಲವನ್ನು ಬದಲಾವಣೆ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನುವಂಥ ವಿಚಾರವನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದಲ್ಲಿ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇಡೀ ದೇಶಾದ್ಯಂತ ಬರಗಾಲ ಬಂದಾಗ, ಅತಿವೃಷ್ಟಿಯಾದಾಗ, ಪ್ರವಾಹ ಹಾನಿಯಾದಾಗ ನ್ಯಾಯಯುತವಾದ ಪರಿಹಾರ ಸಿಗ್ತಾ ಇಲ್ಲ, ಸಮರ್ಪಕವಾದ ಪರಿಹಾರ ಸಿಗ್ತಾ ಇಲ್ಲ, ವೈಜ್ಞಾನಿಕ ಪರಿಹಾರ ಸಿಗ್ತಾ ಇಲ್ಲ, 3 ಕಾಸಿನ ಪರಿಹಾರ, ಭಿಕ್ಷಾ ರೂಪದ ಪರಿಹಾರ ಬೇಕಾಗಿಲ್ಲ. ಸರಿಯಾಗಿ ಕೊಡೋದಿದ್ದರೆ ವೈಜ್ಞಾನಿಕ ಚಿಂತನೆ ನಡೆಸಿ NDRF ಮಾನದಂಡ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಒಂದು ವೈಜ್ಞಾನಿಕ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಲ್ಲೆಲ್ಲ ಆರೋಪ ಮಾಡಲಿಕ್ಕೆಲ್ಲ ಅವ್ರಿಗೆ ಅಧಿಕಾರ ಕೊಟ್ಟಿರೋದು. ಏನೇನು ಸರಿ ಸಮಸ್ಯೆ ಇದೆ ತಿದ್ದುಪಡಿ ಮಾಡಿ ಸರಿಪಡಿಸೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಜನ, ನನಗೆ ಕೊಟ್ಟಿಲ್ಲ. ಅವ್ರು ಆರೋಪ ಮಾಡಬಾರ್ದು. ಆರೋಪ ಮಾಡಿದ್ರೆ ಅಂತ ನೀವು ಹೇಳಿದ್ರಿ, ನನಗೆ ಗೊತ್ತಿಲ್ಲ. ಆರೋಪ ಮಾಡಿದ್ರೆ ಅಂತ ನೀವು ಹೇಳಿದ್ರಿ. ಆರೋಪ ಮಾಡೋದಲ್ಲ ಅವ್ರ ಜವಾಬ್ದಾರಿ. ಅವ್ರಿಗೆ ಅಧಿಕಾರ ಕೊಟ್ಟಿರೋದು ನಾನು ಆರೋಪ ಮಾಡಲಿಕ್ಕೆ. ಅವ್ರ ಜವಾಬ್ದಾರಿ ಏನು? ತಿದ್ದುಪಡಿ ಮಾಡಿ ಬೆಳೆ ವಿಮೆ ನೀತಿ. ಸರ್ ನೋಡಿ ಸರ್, ನೀವು ರಾಜಕಾರಣ ಮಾಡಬೇಡಿ. ಕೇಂದ್ರ ಸರ್ಕಾರದ ಮೇಲೆ ಇನ್ನೊಂದು ಸರ್ಕಾರದ ಮೇಲೆ ರೈತರಿಗೆ ಅದು ಬೇಕಿಲ್ಲ. ನಿಮ್ಮ ವ್ಯಾಪ್ತಿಯಲ್ಲಿ ಇದೆಯಲ್ಲ, ನೀವು ಮಾಡಿ. ಬೆಳೆ ವಿಮೆನ ಒಂದು ಬೆಳೆನ ಸೇರಿಸ್ತಕ್ಕಂಥ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ. ಬೆಳೆ ವಿಮೆಯಲ್ಲಿ ತಿದ್ದುಪಡಿ ಆಗಬೇಕಾಗಿರೋದು ಕೇಂದ್ರ ಸರ್ಕಾರದಲ್ಲಿ. ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೀವು ಇಂಥ ಬೆಳೆ ವಿಮೆಗೆ ಸೇರಿಸಬೇಕು ಅಂತ ರೆಕಮೆಂಡ್ ಮಾಡೋದು ರಾಜ್ಯ ಸರ್ಕಾರ. ಈಗ ನೀವು ಬಾಳೆ ಕೊಟ್ಟಿದ್ದೀರಿ, ಅರ್ಥ ಆಯ್ತಲ್ಲ, ಅಡಿಕೆ ಕೊಟ್ಟಿದ್ದೀರಿ, ಕಬ್ಬಿಗೆ ಬೆಳೆ ವಿಮೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸೇರಿಸಿ ನೀವು ಕೃಷಿ ಸಚಿವರು, ನಿಮ್ಮ ಜವಾಬ್ದಾರಿ ಅಲ್ವಾ? ಆರೋಪ ಮಾಡೋದಲ್ಲ ನೀವು ಮಂತ್ರಿಗಳ ಜವಾಬ್ದಾರಿ. ಸುಮ್ಮನೆ ರಾಜಕೀಯ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೆಲಸ ಅಲ್ಲ ಅದು. ಅದು ನಾವು ಹೇಳ್ತೀವಿ ಅದನ್ನು. ಇವತ್ತು ಇನ್ಶೂರೆನ್ಸ್ ಕಂಪ್ನಿಗಳು ಲೂಟಿ ಮಾಡ್ತಾ ಇದ್ದಾರೆ ರೈತರ ಕಣ್ಣಿಗೆ ಮಣ್ಣೆ ಇರ್ತಾ ಇದ್ದಾರೆ. ಇದು ಸತ್ಯದ ಸಂಗತಿ. 5% ರೈತರಿಗೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ? 35% ಒಂದು ಹೋಬಳಿದಲ್ಲಿ ಬೆಳೆ ಲಾಸ್ ಆದರೆ ಆ ರಿಪೋರ್ಟ್ ಕೊಟ್ಟರೆ ಅಗ್ರಿಕಲ್ಚರ್ನವರು ಆವಾಗ ಮಾತ್ರ ಪರಿಹಾರ ಸಿಗ್ತದೆ. 1 ಹಳ್ಳಿ 2 ಹಳ್ಳಿಲಿ ಹೋದರೆ ಸಿಗೋದಿಲ್ಲ. ಈ ನೀತಿ ಯಾಕೆ? ರಿಪೋರ್ಟ್ ಕೊಡಲ್ಲ ಅಧಿಕಾರಿಗಳು. ರೈತರಿಗೆ ಎಲ್ಲಿ ಪರಿಹಾರ ಬರ್ತದೆ? 100 ಕೋಟಿ ಸಂಗ್ರಹ ಮಾಡಿದರೆ ಬರೀ 3 ಕೋಟಿ ಪರಿಹಾರ ಕೊಡ್ತಾರೆ ಅವರು. ರೈತರು ತಾವು 100 ಕೋಟಿ ಕಲೆಕ್ಟ್ ಮಾಡ್ಕೋತಾರೆ. ಪ್ರಚಾರ ಮಾಡಿ ಮಾಧ್ಯಮಗಳ ಮೂಲಕ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟು ಕಟ್ಟಿ ಬೆಳೆ ವಿಮೆನ ಅಂತ ಕಟ್ಸ್ಕೊತಾರೆ. ಪರಿಹಾರ ಕೊಡಲ್ಲ. ನಾವು ರೈತ ಮುಖಂಡರಾಗಿ ವಾಸ್ತವ ಸಂಗತಿಗಳು ಹೇಳ್ತಾ ಇದ್ದೀವಲ್ಲ, ಮಂತ್ರಿಗಳು ಹೇಳೋದು, ಮಂತ್ರಿಗಳು ಕೆಲಸ ಮಾಡಲಿ ಅವರು. ಈಗ ನಾನು ಅರಣ್ಯ ಸಚಿವರದ್ದು ಹೇಳಿದೆ, ಜವಾಬ್ದಾರಿ ತುಂಬ ಮೀಟಿಂಗ್ ಕರೆಲಿ ಹೇಳ್ತೀವಿ ಏನೇನು ಸಮಸ್ಯೆ ಇದೆ ಅಂತ. ಅರಣ್ಯದ ಅಂಚಿನಲ್ಲಿ ರೈತರ ಬೆಳೆಗಳು ಯಾವ ರೀತಿ ನಾಶ ಮಾಡ್ತಾ ಇದ್ದಾರೆ, ಮಾಡಿ ಅಜಯ ಕೆಲಸನ. ನಿಮ್ಮ ಕೆಲಸ ಅದು. ಕೃಷಿ ಸಚಿವರ ಕೆಲಸ ಬೆಳೆ ವಿಮೆದು. ಈಗ ಈ ಗ್ಯಾರಂಟಿ ಯೋಜನೆ ಕಡೆಯಿಂದ ಬೇರೆ ಬೇರೆ ರೈತರಿಗೂ ಕೆಲವೊಂದಿಷ್ಟು ಸಾಮಗ್ರಿಗಳು ಎಲ್ಲ ಕೃಷಿಗೆ ಬಳಕೆ ಆಗುವಂತ ಸಾಮಗ್ರಿಗಳೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಮತ್ತೊಂದು, ಈ ಗ್ಯಾರಂಟಿ ಬದಲಿಗೆ ರೈತರಿಗೆ ಏನಂತಂದ್ರೆ ಬೀಜ ಗೊಬ್ಬರ ಉಚಿತವಾಗಿ ಕೊಡ್ಬೋದಲ್ಲ ಗ್ಯಾರಂಟಿ ಯೋಜನೆಯಲ್ಲಿ? ಬೇರೆ ಬೇರೆ ಅಲ್ಲ ಸರ್, ಗ್ಯಾರಂಟಿ ಯೋಜನೆಗೆ 55,000 ಕೋಟಿ ಖರ್ಚು ಮಾಡ್ತದೆ ಸರ್ಕಾರ. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬರಗಾಲ 224 ತಾಲೂಕು ಅಂತ ಘೋಷಣೆ ಮಾಡಿದವ್ರು ನೀವೇ. 1.5 ವರ್ಷ ಆಯಿತು. 14 ಲಕ್ಷ ಜನಕ್ಕೆ 3,000 2,000 ಭಿಕ್ಷಾ ರೂಪಾಯಿ ಪರಿಹಾರ ಕೊಟ್ರಿ. ಇನ್ನು 46 ಲಕ್ಷ ಜನ ಬರಗಾಲಕ್ಕೊಳಗಾಗಿಲ್ವಾ? ನೀವು ಹೋಗಲಿ, ಹಿಂದೆ ಇದ್ದಂಥ ಸರ್ಕಾರ 4,000 ರೂಪಾಯಿ ಕೃಷಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಹಣ ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000. ಅದನ್ನು ಯಾಕೆ ನಿಲ್ಲಿಸ್ರಿ? ನೀವು ಬಜೆಟ್ ಮಂಡನೆ ಮಾಡಿದ್ರಿ. ಬಜೆಟ್ ಮಂಡನೆ ಮಾಡಿದಾಗ ಕೃಷಿ ಕ್ಷೇತ್ರಕ್ಕೆ ಇದ್ದಂಥ 12,800 ಕೋಟಿ ರೂಪಾಯಿ ಕಟ್ ಮಾಡಿದ್ರಿ. ಯಾಕೆ ಕಟ್ ಮಾಡಿದ್ರಿ?
ಬೇಡಪ್ಪ, 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಿದ್ರು ರೈತರಿಗೆ. 8 ತಿಂಗಳಾಗೋದಲ್ಲ, ಯಾಕೆ ಕೊಟ್ಟಿಲ್ಲ? ಮೊನ್ನೆ ಹಾಲಿನ ಬೆಲೆ ಹೆಚ್ಚಿದಾಗ ರೈತರು ಕೊಡಬೇಕು ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು, ಯಾಕೆ ಕೊಟ್ಟಿಲ್ಲ 800 ಕೋಟಿ? ಬೇಡಪ್ಪ, ನಿಮ್ಮದೇ ಸರ್ಕಾರ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಲ್ಲ, ಅವರು 1 ಎಕರೆಗೆ 15,000 ರೂಪಾಯಿ ಕೊಡ್ತಾರೆ, 5 ಎಕರೆ ಇದ್ರೆ 75,000 ಕೊಡ್ತಾರೆ ರೈತರಿಗೆ ಬೀಜ ಗೊಬ್ಬರ ತಗೊಳ್ಳಿ ಅಂತ. ನೀವು ಕೊಡ್ತಾ ಇದ್ದ ದುಡ್ಡು ನಿಲ್ಲಿಸ್ಬಿಟ್ಟು ರೈತರ ಪರ ಅಂತ ಹೇಳ್ತೀರಿ. ನಾಚಿಕೆಗಳು ನಿಮಗೆಲ್ಲ. ಯೋಚನೆ ಮಾಡಿದಿಲ್ಲ. ಸುಮ್ಮನೆ ಮಂತ್ರಿಗಳು MLAಗಳು ಹೇಳ್ತಾರಲ್ಲ, ಅವೆಲ್ಲ ಅವ್ರಿಗೇನು ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೇಳ್ಬೇಕಾರೆ ಅಧಿಕಾರಿಗಳು ಹೇಳ್ಕೊಟ್ಟು ನೀವು ಹೇಳೋದಲ್ಲ, ಸ್ಟಡಿ ಮಾಡಬೇಕು. ಪ್ರತಿಯೊಂದು ಹೇಳ್ಬೇಕಾದ್ರೆ ತಪ್ಪುಗಳನ್ನ ತಿದ್ಕೋಬೇಕು. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತಾಡೋಕ್ಕೆಲ್ಲ ಜವಾಬ್ದಾರಿ ಕೊಟ್ಟಿರೋದು. ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾಗ ಪ್ರಧಾನಮಂತ್ರಿಗಳು 3 ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿ ಮತ್ತು MSP ಖಾತ್ರಿ ಗ್ಯಾರಂಟಿ ಕಾನೂನನ್ನು ಮಾಡ್ತೀನಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಿದ್ರು. ಸಮಿತಿಯನ್ನು ಮಾಡಿದ್ರೂ ಕೂಡ ಇವತ್ತಿನ ತನಕ ಅದನ್ನು ಜಾರಿ ಮಾಡಿಲ್ಲ. ಜಾರಿ ಮಾಡಿರಲಿಲ್ಲ ಅಂಥೇಳಿ ನಾವು ಫೆಬ್ರವರಿ 13ನೇ ತಾರೀಕು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ರೈತರೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಚಳುವಳಿ ಆರಂಭ ಮಾಡಿದಾಗ ಕೇಂದ್ರ ಸರ್ಕಾರದ ಪಿಯೂಷ್ ಗೋಯಲ್ ನೇತೃತ್ವದ 4 ಜನರ ಸಚಿವರ ತಂಡ 4 ಸಭೆಗಳನ್ನು ಮಾಡಿತು. ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ರೈತ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಮುಂದುವರೆದಿದೆ. ಚುನಾವಣೆಯಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಚುನಾವಣೆ ಮುಂದುವರೆದು ಇವತ್ತು ಸುಮಾರು 72 ಸೀಟುಗಳು BJP ಗೆಲ್ಲಬೇಕಾದಂಥ ಸೀಟುಗಳು ಸೋಲ್ಬೇಕಾದ್ರೆ ನಮ್ಮ ರೈತ ಹೋರಾಟನೇ ಪ್ರಮುಖವಾದಂಥ ಕಾರಣವನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ದೇಶದ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ. ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು ಮತ್ತು ಖಾತ್ರಿಯಾದಂಥ ಒಂದು ಕಾನೂನು ಜಾರಿಗೆ ಬರಬೇಕು. ಅಂದರೆ ಕೇವಲ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಬೇಡಿ. ಬೆಲೆ ಕುಸಿತ ಆದಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದಕ್ಕಿಂತ ಕಡಿಮೆಯಾಗಿ ಯಾರೂ ಖರೀದಿ ಮಾಡಬಾರ್ದು. ಖರೀದಿ ಮಾಡದೇ ಇದ್ದರೆ ಸರ್ಕಾರ ನಾವೇ ಖರೀದಿ ಮಾಡ್ತೀವಿ ಅನ್ನುವಂಥ ನಿರ್ಧಾರ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕಾನೂನು ರೂಪದಲ್ಲಿ ತನ್ನಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈ ಬಗ್ಗೆ ಕೇಂದ್ರ ಸರ್ಕಾರ ಬದಲಾವಣೆ ಆಯಿತು, ಬೇರೆ ಬೇರೆ ಪಕ್ಷಗಳ ಸಹಕಾರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳು ನಾವು ರೈತರ ಪರ ಅಂಥೇಳಿ ನಾವು ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡ್ತೀವಿ, MSP ಗ್ಯಾರಂಟಿ ಮಾಡ್ತೀವಿ ಅಂತೆಲ್ಲ ಹೇಳಿ ಚುನಾವಣಾ ಪ್ರಣಾಳಿಕೆಯನ್ನು ಹೊರಡಿಸಿದರು. ಅದೇ ರೀತಿ ಈಗ ಅವರು ಅಧಿಕಾರಕ್ಕೆ ಬರಲಿಲ್ಲ, ಕಾಂಗ್ರೆಸ್ ಪಕ್ಷದವರು ಕೆಲವು ಪಕ್ಷಗಳವರು. ಆದರೆ ಪ್ರಬಲ ವಿರೋಧ ಪಕ್ಷವಾಗಿ ಅದೇ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಥವಾ ನಿಜ ಹೇಳ್ತಾ ಇದ್ದೀರಾ ಅಂತ ನಾವು ಕೇಳಬೇಕಾದಂಥ ಪ್ರಮೇಯ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 8ನೇ ತಾರೀಕಿಂದ ದೇಶಾದ್ಯಂತ BJPಯನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಪಕ್ಷಗಳ MPಗಳಿಗೆ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾ ಇದ್ದೀವಿ. ರೈತ ಚಳುವಳಿ ಈ ರೀತಿ ನಡೀತಾ ಇದೆ, ಇದಕ್ಕೆ ನೀವು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಬಿಲ್ ಖಾಸಗಿ ಮಸೂದೆಯನ್ನು ಮಂಡನೆ ಮಾಡಬೇಕು ಮುಂಬರುವ ಲೋಕಸಭಾ ಅಧಿವೇಶನದಲ್ಲಿ ಅನ್ನುವಂಥ ಒತ್ತಾಯವನ್ನು ತಂದು ವೈಯಕ್ತಿಕವಾಗಿ ನೇರವಾಗಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ದೇಶದ ಎಲ್ಲ ಲೋಕಸಭಾ ಸದಸ್ಯರಿಗೆ BJPಯನ್ನು ಹೊರತುಪಡಿಸಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ 22ನೇ ತಾರೀಕು ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಆರಂಭ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಪ್ರಗತಿಯನ್ನು ನೋಡಿ ಮುಂದಿನ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ 22ನೇ ತಾರೀಕು ದೆಹಲಿಯಲ್ಲಿ ರಾಷ್ಟ್ರಮಟ್ಟದ ಎಲ್ಲ ರೈತ ಸಂಘಟನೆಗಳ ಮುಖಂಡರ ಒಂದು ಸಮಾವೇಶವನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೂ ಸರ್ಕಾರ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ. ವಿರೋಧ ಪಕ್ಷಗಳು ಅವರ ನಿರ್ಧಾರ ಏನು ಮಾಡ್ತಾರೆ ಅದನ್ನು ನೋಡ್ತೀವಿ. ಅವೆಲ್ಲವನ್ನು ನೋಡಿ ಏನು ಆಡಳಿತ ಪಕ್ಷ ಪದೇ ರೈತರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಅಂಥೇಳಿ ನಾವು ಹರಿಯಾಣ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಡೀತದೆ. ಆ ಚುನಾವಣೆಯಲ್ಲಿ ಲಕ್ಷಾಂತರ ರೈತರನ್ನು ಸೇರಿಸಿ ಸಮಾವೇಶಗಳನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ರೈತರ ಪಾತ್ರ ಏನು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ. ನಾನು ಈ ಒಂದು ರೈತ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯಿಂದ ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ 78
ಸಕ್ಕರೆ ಕಾರ್ಖಾನೆಗಳಿವೆ. ಸುಮಾರು ಕಳೆದ ವರ್ಷ 5,80,00,000 ಟನ್ ಕಬ್ಬನ್ನು ನುರಿಸಿದ್ದಾರೆ. ಕಬ್ಬನ್ನು ಅರ್ಧಂಥ ಕಾರ್ಖಾನೆಗಳು ಇನ್ನೂ ಕೂಡ ಸುಮಾರು 400ರಿಂದ 500 ಕೋಟಿಯಷ್ಟು ಹಣವನ್ನು ರೈತರಿಗೆ ಬಾಕಿ ಕೊಡಬೇಕಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ 2 ಕಾರ್ಖಾನೆಗಳು 8 ತಿಂಗಳಿಂದ ಹಣವನ್ನು ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಜಾರಿ ಮಾಡಿ ಸಕ್ಕರೆ ಕಾರ್ಖಾನೆಯ ಸಕ್ಕರೆಯನ್ನು ಮುಟ್ಟುಗೋಲು ಹಾಕಬೇಕು ಅಂತ ಸೂಚನೆಯನ್ನು ಕೂಡ 2 ಬಾರಿ ಕೊಟ್ಟಿದ್ದಾರೆ. ತಕ್ಷಣ ಈ ಬಗ್ಗೆ ಕ್ರಮವನ್ನು ವಹಿಸಬೇಕು. ಅವರು ಹಣವನ್ನು ರೈತರಿಗೆ ಬಡ್ಡಿ ಸಮೇತ ಸೇರಿಸಿ ಕೊಡಬೇಕಾದದ್ದು ಕಾನೂನಿನ ಪ್ರಕಾರ, ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಪ್ರಕಾರ ಸಕ್ಕರೆ ಕಾರ್ಖಾನೆಗಳ ಕರ್ತವ್ಯ. ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ಕಬ್ಬು ಹೊರೆಯುವ ಹಂಗಾಮಿನಲ್ಲಿ ಅವರಿಗೆ ಕಬ್ಬನ್ನು ಹರಿಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮೊನ್ನೆ ನಡೆದ 29ನೇ ತಾರೀಕು ನಡೆದಂಥ ಕಬ್ಬು ಖರೀದಿ ಮಂಡಳಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಸಕ್ಕರೆ ಇಳುವರಿಯಲ್ಲಿ ಮೋಸ, ತೂಕದಲ್ಲಿ ಮೋಸ, ಸಕ್ಕರೆ ಮಾರಾಟವನ್ನು ಹೆಚ್ಚು ಬೆಲೆಗೆ ಮಾರಿ ಕಡಿಮೆ ಬೆಲೆ ಮಾರಾಟ ಮಾಡಿದ್ದೀವಿ ಅಂತಾರೆ. ಇದೆಲ್ಲವನ್ನು ಮಾಡಿ ಉಪ ಉತ್ಪನ್ನಗಳಲ್ಲಿ ಲಾಭವೇ ಬರ್ತಾ ಇಲ್ಲ ಅನ್ನುವಂಥ ಒಂದು ರೈತರಿಗೆ ತಪ್ಪು ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು, ಬಹುತೇಕ ಕಾರ್ಖಾನೆಗಳು ವ್ಯವಸ್ಥಿತ ಮೋಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಳೆದ ವರ್ಷ ಕಬ್ಬು ಕಡಿಮೆ ಇದ್ದಂಥ ಕಾರಣದಿಂದ ಕೆಲವೊಂದು ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಟನ್ಗೆ 3,000 ರೂಪಾಯಿ ಕಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಹೊರತುಪಡಿಸಿ ಕೊಟ್ಟಿದ್ದಾರೆ. ಕೆಲವು ಕಾರ್ಖಾನೆಗಳು 2,900 ಕೊಟ್ಟಿದ್ದಾರೆ. ನಿಮ್ಮಲ್ಲೆಲ್ಲ 2,600 ಕೊಟ್ಟಿದ್ದಾರೆ. ಯಾಕೆ? ಲಾಭ ಬರ್ತಾ ಇಲ್ವಾ? ಲಾಭ ಬರದೇ ಇದ್ದರೆ ಅವ್ರೇನು ಕೊಡ್ಲಿಕ್ಕೆ ಸಾಧ್ಯ? ಇಳುವರಿ ಇಷ್ಟೇ ಇರತಕ್ಕಂಥ ಇಳುವರಿಯವರು ಅಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಒಂದು ವ್ಯವಸ್ಥಿತವಾದಂಥ ಮೋಸವನ್ನು ಸಕ್ಕರೆ ಕಾರ್ಖಾನೆಗಳು ಮಾಡ್ತಾ ಇದೆ. ಈ ವರ್ಷ ಕಳೆದ ವರ್ಷಕ್ಕಿಂತ ಬರಗಾಲ ಇರೋದ್ರಿಂದ, ಮಳೆ ನೀರು ಕಡಿಮೆ ಆಗಿರೋದ್ರಿಂದ ಸುಮಾರು 30% ಕಬ್ಬು ಕಡಿಮೆಯಾಗಿದೆ. ಇಡೀ ರಾಜ್ಯದಲ್ಲಿ 78 ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು 9 ಕೋಟಿ ಟನ್ನಷ್ಟು ಕಬ್ಬು ಬೇಕಾಗಿದೆ. ಆದರೆ ಕಬ್ಬು ಇರತಕ್ಕಂಥದ್ದು ಕೇವಲ 5 ಕೋಟಿ ಟನ್ಗಿಂತೂ ಕಡಿಮೆಯಾಗಿ, ಅದರಿಂದ ಪೈಪೋಟಿಯಾಗಿ ಕಬ್ಬನ್ನು ಖರೀದಿ ಮಾಡಲಿಕ್ಕೆ ಕಾರ್ಖಾನೆಗಳು ಮುಂದೆ ಬರ್ತಾ ಇದ್ದಾರೆ. ಈಗ ಕೆಲವು ಜಿಲ್ಲೆಗಳಲ್ಲಿ ನಾವು ಕಟಾವು ಕೂಲಿ ನೀವು ಕೊಡಿ, ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯಿಂದ ಭರಿಸ್ತೀವಿ, ನಿಮಗೆ ಉತ್ತಮ ದರವನ್ನು ಕೊಡ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಕೆಲವು ಕಡೆ ಹೊಸದಾಗಿ ಕಬ್ಬಾಗಿ ನಿಮಗೆ ಎಕರೆಗೆ 8,000 ರೂಪಾಯಿ ಬೀಜಕ್ಕೆ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ರೈತರು ತಮ್ಮ ಕಬ್ಬನ್ನು ಕಡಿದು ಮಾರಾಟ ಮಾಡುವಾಗ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಹೆಚ್ಚು ಬೆಲೆಯನ್ನು ಯಾರು ಕೊಡ್ತಾರೆ ಮತ್ತು ಹೆಚ್ಚು ಬೇಗ ಹಣವನ್ನು ಯಾರು ಕೊಡ್ತಾರೆ ಮತ್ತು ಯಾರು ಅಂಥವರಿಗೆ ಕಬ್ಬನ್ನು ಪೈಪೋಟಿಯನ್ನು ನೋಡಿ ಸರಬರಾಜು ಮಾಡುವಂಥ ಕೆಲಸವನ್ನು ಕಬ್ಬು ಬೆಳೆಗಾರ ರೈತರು ಮಾಡಬೇಕಾಗ್ತದೆ. ಯಾವುದೇ ಸಕ್ಕರೆ ಕಾರ್ಖಾನೆ ಕಳೆದ ವರ್ಷದ ಬಾಕಿ ಕೊಡದೇ ಇದ್ದರೆ ಆ ಕಾರ್ಖಾನೆಗೆ ಯಾರೂ ಕೂಡ ಕಬ್ಬನ್ನು ಸರಬರಾಜು ಮಾಡಬಾರ್ದು. ಈಗ ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆಯ ಅವಕಾಶ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಕಬ್ಬು ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಸಕ್ಕರೆ ಕಾರ್ಖಾನೆಗಳು ತುಂಬ ಆತಂಕ ಪಡ್ತಾ ಇದ್ದಾರೆ. ಇವತ್ತಿನ ಸಂದರ್ಭವನ್ನು ರೈತರು, ಕಬ್ಬು ಬೆಳೆಗಾರರು ಸಮರ್ಪಕವಾಗಿ ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ರೈತರಿಗೆ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ಬೀದರ್ ತಾಲೂಕಾ ಕಚೇರಿಯ ಆಹಾರ ಶಿರಸ್ತೆದಾರರಾಗಿರುವಂತಹ ಸೇವೆ ಸಲ್ಲಿಸ್ತಾ ಇರುವಂತಹ ಅನಿಲ್ ಕುಮಾರ್ ಕಾಂಬ್ಳೆ ಅವರ ಮೇಲೆ ತಾಲೂಕಾ ಕಚೇರಿಯ ಆಹಾರ ಶಾಖೆಯ ಕೋಣೆಯಲ್ಲಿದ್ದಾಗ ಏಕಾಏಕಿ ದಾಳಿ ಮಾಡಲಾಗಿದೆ. ಚಾಕುವಿನಿಂದ ಇರಿದ ಕಾರಣಕ್ಕಾಗಿ ಅನಿಲ್ ಕುಮಾರ್ ಅವರಿಗೆ ಎಡಗೈ ರಟ್ಟೆಗೆ ಗಂಭೀರ ರಕ್ತಗಾಯವಾಗಿದ್ದು ಹಾಗೂ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಅನಿಲ್ ಅವರ ತಮ್ಮ ಸುಧಾಕರ್ ಕಾಂಬ್ಳೆ ಅವರು ನಗರ ಒಂದು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕುರಿತು ಮಾತನಾಡಿರುವಂತಹ ಅವರು, ಪ್ರಕರಣ ದಾಖಲಾದ ಕೇವಲ 4 ಗಂಟೆ ಒಳಗಾಗಿ ಅಪರಾಧಿತರನ್ನ ಪತ್ತೆ ಹಚ್ಚಲಾಗಿದೆ. ಆರೋಪಿಗಳಾಗಿರುವಂತಹ ಎಂ ಡಿ ಅಂದರೆ ಅಮನ್ ಅಂದರೆ ಅಲಿಯಾಸ್ ಜೀಶಾನ್ ಅವರು, ಅಂದರೆ ಎಂ.ಡಿ. ಅಮನ್ ಅಲಿಯಾಸ್ ಜುಬೇರ್ ಅವರು ಮೊಹಮ್ಮದ್ ಜೀಶಾನ್ ಅವರನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಮಹೇಶ್ ಮೇಘಣ್ಣ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಲೆ ಮಾಡುವ ಉದ್ದೇಶದಿಂದಲೇ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಎಂದು ಎಸ್ಪಿ ಅವರು ತಿಳಿಸಿದರು. ಗಾಯಾಳು ಅನಿಲ್ ಕುಮಾರ್ ಅವರಿಗೆ ಕೂಡಲೇ ಆಸ್ಪತ್ರೆಗೆ ಕಳುಹಿಸಲಾಗಿದೆ, ಚಿಕಿತ್ಸೆ ನಡೀತಾ ಇದೆ, ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಘಟನೆಗೆ ಅದೇ ತಾಲೂಕಾ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯೊಂದಿಗೆ ಆತ್ಮೀಯರಾಗಿದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಅವರು ಹೇಳಿದರು. ಅಪರಾಧ ಸಂಖ್ಯೆ 50/2024 ಕಲಂ 109, 132, 352, 351 ಜೊತೆಗೆ SC/ST ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸುಮಾರು ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನಲ್ಲಿ
ಶಿರಸ್ತದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಳೆ ಅನ್ನುವರ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ. ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟಿಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ. ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ. ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿರ್ತೇವೆ. ನಮ್ಮ ತಂಡಗಳು ಕೇವಲ 4 ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ. ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ. ಇದರಲ್ಲಿ A1 ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಂಜೂರ್ಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರೊಟ್ಟಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ A1 ಇದನ್ನೇ ಪ್ರಶ್ನೆ ಮಾಡೋಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕುದಿಂದ ಅವರಿಗೆ ಇಂಜೂರ್ಡ್ ಪರ್ಸನ್ಗೆ ಇರಿಸಿ ಮಾರಣಾಂತಕ ಹಲ್ಲೆ ಮಾಡಿರ್ತಾರೆ. ಇಂಜೂರ್ಡ್ ಪರ್ಸನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಾಗಿರ್ತದೆ. ಹಿ ಈಸ್ ಫಾರ್ ನೌ ಔಟ್ ಆಫ್ ಡೇಂಜರ್. ಒಂದು 7-8 ಸ್ಟಿಚಸ್ ಆಗಿರುತ್ತವೆ. ಬಟ್ ಹಿಸ್ ಕಂಡೀಷನ್ ಈಸ್ ಸ್ಟೇಬಲ್ ಅಂತ ಡಾಕ್ಟರ್ ನಮಗೆ ತಿಳಿಸಿರುತ್ತಾರೆ. ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು FIR ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನನ್ನು ಕೂಡ ರಿಕವರ್ ಮಾಡುವ ಪ್ರೊಸೀಜರಲ್ಲಿ ನಾವಿದ್ದೇವೆ. ಕ್ರೈಮ್ ನಂಬರ್ 50/24 ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 109, 132, 352 ಆ್ಯಂಡ್ SC/ST ಅಟ್ರಾಸಿಟೀಸ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ ಈ ಕೇಸ್ಗೆ. ಸೊ FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಪತ್ರಿಕಾ ಪ್ರಕಟಣೆಯಲ್ಲಿ ಕೊಡ್ತಾ ಇದ್ದೇವೆ. ಆನ್ ಮೀಡಿಯಾ ಹೇಳೋದು ಬೇಡ. ಅದು ಸಂಬಂಧ ಅದು ಇದಂತ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಆತ್ಮೀಯವಾಗಿದ್ದಾರೆ ಇಬ್ಬರು ಅಂತ ಒಂದು ಸಂಶಯ. ದೇ ಆರ್ ಕೊಲೀಗ್ಸ್, ಆತ್ಮೀಯವಾಗಿದ್ದಾರೆ ಅಂತ ಒಂದು ಸಂಶಯ. ಅದು ಯಾವುದೇ ರೀತಿಯ ಹೆದರಿಕೆ ಆಗಲಿ ಬೆದರಿಕೆ ಆಗಲಿ ಏನೂ ಆಗಲಿಲ್ಲ. ಏಕಾಏಕಿ ಇವತ್ತು ಆಫೀಸಿಗೆ ಬಂದಿರುತ್ತಾರೆ. ಬಿಕಾಸ್ ಗಾಯಗೊಂಡಿದ್ದವರು SC ಜಾತಿಗೆ ಸೇರಿದ್ದವರಾಗಿರ್ತಾರೆ. ಜಾತಿನಿಂದನೇ ಕೂಡ ಆಗಿದೆ. 352 ಕ್ರಿಮಿನಲ್ ಇಂಟಿಮಿಡೇಷನ್ ಕೂಡ ಆಗಿದೆ. ಅಬ್ಯೂಸಿವ್ ವರ್ಡ್ಸ್ ಕೂಡ ಯೂಸ್ ಮಾಡಲಾಗಿದೆ. ಸೊ ಅದರಿಂದಾಗಿ ಅಟ್ರಾಸಿಟೀಸ್ ಕೇಸ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ. ಇಲ್ಲ, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಆರೋಪಿ ಮೇಲೆ. ಆರೋಪಿಗಳಿಬ್ಬರು ಲೋಕಲ್ ಇದ್ದವರು. ಆರೋಪಿಯ ಹೆಂಡತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಆಫೀಸಲ್ಲಿ. ಆರೋಪಿ ಹೊರಗಡೆ ಒಂದು ಮೊಬೈಲ್ ಶಾಪ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಲೋಕಲ್ಸ್. ವೆಪನ್ ಐಡೆಂಟಿಫೈ ಮಾಡಿದ್ದೇವೆ. ವೆಪನ್ ರಿಕವರಿ ಪ್ರೊಸೀಜರಲ್ಲಿದ್ದೇವೆ, ನಾವು ಪ್ರಾಸೆಸ್ಸಲ್ಲಿದ್ದೇವೆ. ಕಟಕ್ ಚಿಂಚೋಳಿ, ಚಿಟುಗುಪ್ಪ ಇಂಥ ಕಡೆ ಕೆಲವರು ಪುಡಿ ರೌಡಿಗಳು ಸುಮ್ಮನೆ ಮನೆಗಳ ಮೇಲೆ ಹೋಗಿ ಜಗಳ ಮಾಡುವುದು, ಇಂಥ ವಿಷಯಗಳು ನಮಗೆ ಕಂಡು ಬರ್ತಾ ಇದೆ. ಅಲ್ಲದೆ ಕೆಲವು ಲೋನ್ ರಿಕವರಿ ಏಜೆಂಟ್ಗಳು ಕೂಡ ಮನೆಗಳ ಮೇಲೆ ಹೋಗಿ ಜನರ ಮೇಲೆ ಹಲ್ಲೆ ಮಾಡುವುದು, ದುರ್ಭಾಷೆಗಳನ್ನು ಆಡುವುದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಬೇರೆಯವರಿಗೆ ತೊಂದರೆ ಕೊಡುವ ಯಾವುದೇ ರೀತಿಯ ಚರ್ಯೆಗಳನ್ನು ನಾವು ಸಹಿಸೋದಿಲ್ಲ. ಕಾನೂನನ್ನು ಕೈಗೆತ್ತಿಕೊಂಡ್ರೂ ನಾವು ಸಹಿಸೋದಿಲ್ಲ. ಎಲ್ಲರ ಮೇಲೂ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ನಾನು ಮೀಡಿಯಾ ಮುಖಾಂತರ ಎಲ್ಲ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡುವವರಿಗೆ ನಾನು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಜನಸಂಖ್ಯೆ ಸಮಸ್ಯೆಯು ದೇಶದ ಅಭಿವೃದ್ಧಿಗೆ ಮಾರಕ ಆಗಿರುವುದರಿಂದ
ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಲ್ಲರೂ ಕುಟುಂಬ ಕಲ್ಯಾಣ ವಿಧಾನಗಳನ್ನು ಬಳಸಿಕೊಂಡು ಜನಸಂಖ್ಯಾ ಸ್ಥಿರತೆಯಲ್ಲಿ ಕೈ ಜೋಡಿಸೋಣ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನೀರ್ಗುಡೆ ಹೇಳಿದರು. ಅವರು ಗುರುವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿರುವಂತಹ ವಿಶ್ವ ಜನಸಂಖ್ಯೆ ದಿನಾಚರಣೆ 2024ರ ಜನಸಂಖ್ಯಾ ಜಾಗೃತಿ ಜಾಥಾಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುಂಚೆ ನಡೆದ ಜಾಗೃತಿ ಜಾಥಾವು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಖ್ಯೆ ನಿಯಂತ್ರಣದ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಸತತ 2ನೇ ಬಾರಿ FPL MISನಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಕ್ಕೆ ಆರೋಗ್ಯ ನಿರೀಕ್ಷಣಾಧಿಕಾರಿ ರೂಸ್ ವೆಲ್ಟ್ ಅವರಿಗೆ ಒಂದು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶಂಕರ್ ಬಿ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಸಂಗಪ್ಪ ಕಾಂಬಳೆ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸಂತೋಷ್ ಕಾಳೆ, ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್, ಶಾಲುಬಾಯಿ, DNO ಅನಿತಾ, ಮುದಾಸಿರ್, ಮಹೇಶ್ ರೆಡ್ಡಿ ಸೇರಿದಂತೆ ಇನ್ನು ಅನೇಕ ಜನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.